ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗ್ರೀಕ್ ಟ್ರಾಜಿಡಿಯ ಕುರಿತಾದ ಸವಿವರವಾದ ಮಾಹಿತಿಯನ್ನು ನೋಡೋಣ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗ್ರೀಕ್ ಡ್ರಾಮಾಗಳ ಕುರಿತಾಗಿ ನೋಡೋಣ. ಈ ಡ್ರಾಮಾಗಳು ಸ್ಟಾರ್ಟ್ ಆದದ್ದು ಸ್ಟಾರ್ಟಿಂಗಲ್ಲಿ ಗ್ರೀಕ್ ದೇಶದಲ್ಲಿ. ಹಾಗಾಗಿ ಮುಖ್ಯವಾಗಿ ನಾವು ಡ್ರಾಮಾಗಳ ಕುರಿತಾಗಿ ಮಾತಾಡುವಾಗ ಗ್ರೀಕನ್ನು ನೆನಪು ಮಾಡ್ತೇವೆ. ಪ್ಲೇಸ್ ವರ್ ರೆಪ್ರೆಸೆಂಟೆಡ್ ಆನ್ ದ ರಿಲಿಜಿಯಸ್ ಫೆಸ್ಟಿವಲ್. ಸ್ಟಾರ್ಟಿಂಗ್ ಡೇಯಲ್ಲಿ ಡ್ರಾಮಾಗಳು ಹೇಗೆ ಶುರುವಾಯಿತು ಅಂದರೆ, ರಿಲಿಜಿಯಸ್ ಫಂಕ್ಷನ್ಸ್ ಫೆಸ್ಟಿವಲ್ಸ್ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಈ ಪ್ಲೇ ಅಥವಾ ಡ್ರಾಮಾ ಅನ್ನೋ ಕಾನ್ಸೆಪ್ಟ್ ಶುರುವಾಯಿತು. ಈ ಫೆಸ್ಟಿವಲ್ಗಳೆಲ್ಲವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದದ್ದು ಒಂದು ಡಯಾನಿಸಿಸ್ ಅನ್ನುವ ಗಾಡ್ನ ಮೇಲೆ. ಈ ಡಯಾನಿಸಸ್ ಅನ್ನೋರಿಗೆ ಗಾಡ್ ಆಫ್ ವೈನ್ ಅನ್ನುವ ಹೆಸರು ಕೂಡ ಇತ್ತು. ಈ ಡ್ರಾಮಾಗಳಲ್ಲಿ ಕ್ಯಾರೆಕ್ಟರ್ ಮಾಡುವಂತಹ ಡ್ರಾಮಾಟಿಸ್ಟ್ಗಳಿಗೆ, ಪ್ಲೇ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೈಸ್ಗಳನ್ನು, ರಿವಾರ್ಡ್ಗಳನ್ನು, ಅವಾರ್ಡ್ಗಳನ್ನು ನೀಡಲಾಗುತ್ತಿತ್ತು. ಇವರು ಡ್ರಾಮಾದಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಮಾಸ್ಕ್ಗಳನ್ನು ಧರಿಸ್ತಾ ಇದ್ದರು. ಇದು ಆರಂಭದ ಸ್ಟೇಜಲ್ಲಿ. ಆನಂತರ ಬದಲಾಗ್ತಾ ಬೇರೆ ಬೇರೆ ಕ್ಯಾರೆಕ್ಟರ್ಗೆ ತಕ್ಕದಾಗೆ ಅವರ ಕಾಸ್ಟ್ಯೂಮ್ಗಳು ಚೇಂಜ್ ಆಗ್ತಾ ಹೋಯಿತು. ಈ ಡ್ರಾಮಾದ ಒರಿಜಿನೇಟ್ ಹೇಗಾಯಿತು ಅಂದರೆ, ಡ್ರಾಮಾ ಅನ್ನೋ ವರ್ಡ್ ಗ್ರೀಕ್ ಭಾಷೆಯಿಂದ ಉಗಮವಾದದ್ದು. ಗ್ರೀಕ್ ವರ್ಡ್ ಡ್ರ್ಯಾನ್ ಮೀನ್ಸ್ ಟು ಆ್ಯಕ್ಟ್ ಆರ್ ಟು ಡೂ. ಡ್ರ್ಯಾನ್ ಅಂದರೆ ಆ್ಯಕ್ಟ್ ಮಾಡುವಂತಹದ್ದು ಅಥವಾ ಏನಾದರೂ ಒಂದು ಮಾಡುವಂತಹದ್ದು. ಅಥೆನ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಎಟ್ ಗಾಡ್ ಆಫ್ ಡಯಾನಿಸಿಸ್. ಅಥೆನ್ಸ್ ಈ ರಿಲಿಜಿಯಸ್ ಫೆಸ್ಟಿವಲ್ಸಿಗೆ ತುಂಬ ಮುಖ್ಯ ಪಾತ್ರವನ್ನು ಆ ದಿನಗಳಲ್ಲಿ ವಹಿಸಿತ್ತು. ಮೊದಲನೇದಾಗಿ ಈ ರಿಲಿಜಿಯಸ್ ಫಂಕ್ಷನ್ಸ್ ಯಾರ ಹೆಸರಲ್ಲಿ ನಡೀತಾ ಇತ್ತು ಅಂದರೆ, ಗಾಡ್ ಆಫ್ ವೈನ್ ಅಥವಾ ಡಯೋನಿಸಸ್ ಅನ್ನುವ ದೇವರ ಹೆಸರಲ್ಲಿ ನಡೀತಾ ಇತ್ತು. ಈ ಪ್ಲೇಗಳಲ್ಲಿ 3 ಟೈಪ್ ಇತ್ತು. ಅದರಲ್ಲಿ ಮುಖ್ಯವಾಗಿ ನೋಡುವಂತಹದ್ದು ಸಟೈರ್, ಟ್ರಾಜಿಡಿ, ಕಾಮಿಡಿ. ಈಸ್ಕಲಸನ್ನು ಗ್ರೀಕ್ ಡ್ರಾಮಾಗಳ ಫಾದರ್ ಅಂತ ಕರೀತಾರೆ. ಅದಲ್ಲದೆ ಇನ್ನೂ ಒಂದಷ್ಟು ಜನ ಡ್ರಾಮಾಟಿಸ್ಟ್ಗಳು ಬಂದು ಹೋಗಿದ್ದಾರೆ. ಅವರಲ್ಲಿ ಸೊಫಾಕಲ್ಸ್ ಇದ್ದಾರೆ, ಯೂರಿಪಿಡಿಸ್ ಇದ್ದಾರೆ, ಅರಿಸ್ಟೋಫೆನ್ಸ್ ಇದ್ದಾರೆ. ಈ ಅರಿಸ್ಟೋಫೆನನ್ನು ಫಾದರ್ ಆಫ್ ಕಾಮಿಡಿ ಎಂದು ಕರೀತಾರೆ. ಆರಂಭಿಕ ಹಂತದಲ್ಲಿ ಗ್ರೀಕ್ ಪ್ಲೇ ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಬೆಳೀಲಿಕ್ಕೆ ಅಥವಾ ಟೋಟಲ್ ಆಗಿ ವರ್ಲ್ಡ್ ಲೆವೆಲಲ್ಲಿ ನಾವು ಪ್ಲೇ ಅಥವಾ ಡ್ರಾಮಾಗಳ ಬೆಳವಣಿಗೆಗೆ ಈ 4 ಜನರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ 3 ಬೇರೆ ಬೇರೆ ರೀತಿಯ ಡ್ರಾಮಾ ಕಾಂಪಿಟಿಷನ್ಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ವಿನ್ನರ್ಗಳಿಗೆ ಪ್ರೈಸ್ಗಳನ್ನು ಕೊಡ್ತಾಯಿದ್ರು. ಆಸ್ಕುಲಸ್ ಈ ಎಲ್ಲದಕ್ಕೂ ಬೇಸಿಕ್ ಫೌಂಡೇಶನನ್ನು ಹಾಕ್ತಾರೆ. ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಸೊಫಾಕಲ್ಸ್ ತುಂಬ ಗ್ರೀಕ್ ಪ್ಲೇಗಳನ್ನು ಬರೀತಾರೆ, ಗೈಡ್ ಮಾಡ್ತಾರೆ, ಡೈರೆಕ್ಷನ್ ಕೂಡ ಮಾಡ್ತಾರೆ. ಗ್ರೀಕ್ ಡ್ರಾಮಾ ಹಾಗೂ ಈಗಿನ ಮಾಡರ್ನ್ ಡ್ರಾಮಾಗಳನ್ನು ಕಂಪೇರ್ ಮಾಡಿದರೆ ಈಗಿನ ಮಾಡರ್ನ್ ಡ್ರಾಮಾ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಯಾಕಂದರೆ ಹಿಂದಿನ ಗ್ರೀಕ್ ಡ್ರಾಮಾಗಳಲ್ಲಿ ಕೆಲವು ಕ್ಯಾರೆಕ್ಟರ್ಗಳು ಇರ್ತಾ ಇದ್ದವು. ಆದರೆ ಈಗಿನ ಡ್ರಾಮಾಗಳು ಹಾಗಲ್ಲ, ಒಂದಷ್ಟು ವಿಭಿನ್ನ ಪಾತ್ರಗಳನ್ನು ಒಳಗೊಂಡಿರ್ತದೆ. ಇಂದಿನ ಗ್ರೀಕ್ ಡ್ರಾಮಾಗಳಲ್ಲಿ ಒಂದು ಕ್ಯಾರೆಕ್ಟರ್ ಪೂರ್ಣ ಕಥೆಯನ್ನೇ ತೆಗೆದುಕೊಂಡು ಹೋಗ್ತಾ ಇತ್ತು. ಆದರೆ ಈಗಿನ ಡ್ರಾಮಾಗಳು ಆಗಲ್ಲ. ಹಲವು ಸಣ್ಣ ಸಣ್ಣ ಪಾತ್ರಗಳ ಕಥೆಯೊಂದಿಗೆ ಮುಖ್ಯ ಪಾತ್ರದ ವಿವರಣೆ ಸಾಗ್ತಾ ಹೋಗ್ತದೆ. ಗ್ರೀಕ್ ಪ್ಲೇಯಲ್ಲಿ ನೋಡಿದ್ರೆ ಇಡಿಪಸ್ ರೆಕ್ಸ್ ತನ್ನ ಆರಂಭದಿಂದ ಕೊನೆಯ ತನಕ ಇಡಿಪಸ್ನ ಜೀವನದ ಕುರಿತಾಗಿ ಹೇಳ್ತಾ ಹೋಗ್ತದೆ. ಆದರೆ ಮಾಡರ್ನ್ ಡ್ರಾಮಾಗಳಲ್ಲಿ ಬೇರೆ ಬೇರೆ ರೀತಿಯ ಪ್ಲಾಟ್ಗಳು ಇರ್ತವೆ. ಅವುಗಳು ತುಂಬ ಕಾಂಪ್ಲೆಕ್ಸಿಟಿ ಫೀಲನ್ನು ಕೊಡ್ತದೆ. ಈಗ ನಾವು ಸ್ಟೇಜ್ನ ಕುರಿತಾಗಿ ನೋಡಿದ್ರೆ ಗ್ರೀಕ್ ಡ್ರಾಮಾಗಳ ಸ್ಟೇಜ್ನಲ್ಲಿ ಮ್ಯಾಕ್ಸಿಮಮ್ ಅಂದರೆ ಜಸ್ಟ್ 3 ಕ್ಯಾರೆಕ್ಟರ್ಗಳು ಮಾತ್ರ ಇರಬೇಕಿತ್ತು. ಈ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ರೀತಿಯ ವಿಯರ್ಡ್ ಆಗಿರೋ ಮಾಸ್ಕ್ಗಳನ್ನು ಹಾಕ್ಕೊಳ್ತಾ ಇತ್ತು. ಗ್ರೀಕ್ ಡ್ರಾಮಾಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ತುಂಬ ಫೇಮಸ್ ಆದಂತಹ ಕಾನ್ಸೆಪ್ಟೇ ಕೋರಸ್. ಇದು ನಾಟಕದ ಇಂಟೆನ್ಸಿಟಿಯನ್ನು ಬದಲಾಯಿಸ್ತಾ ಇತ್ತು, ಹೆಚ್ಚು ಮಾಡ್ತಾ ಇತ್ತು. ಆಡಿಯನ್ಸನ್ನು ನಾಟಕದ ಒಳಗೆ ಇರುವಂತೆ, ಡ್ರಾಮಾದ ಒಳಗೆ ಇರುವಂತೆ ಕೂರಿಸ್ತಾ ಇತ್ತು. ಬೇರೆ ಬೇರೆ ರೀತಿಯ ಮ್ಯೂಸಿಕನ್ನು ಬಳಸ್ತಾ ಇದ್ದ ಕಾರಣ ಆಡಿಯನ್ಸನ್ನು ಇಂಟ್ರೆಸ್ಟನ್ನು ಸೆಳೀತಾ ಇತ್ತು. ಈ ಕೋರಸ್ಗಳು ಬೇರೆ ಬೇರೆ ಪ್ಲಾಟ್ ಮತ್ತು ಕ್ಯಾರೆಕ್ಟರನ್ನು ಬೇಸ್ ಆಗಿ ಇರ್ತದೆ. ಒಂದೊಂದು ಕ್ಯಾರೆಕ್ಟರಿಗೆ, ಒಂದೊಂದು ಪ್ಲಾಟಿಗೆ ಒಂದೊಂದು ರೀತಿಯ ಮ್ಯೂಸಿಕನ್ನು, ಕೋರಸನ್ನು ಬಳಸ್ತಾ ಇದ್ದರು. ಮುಂದುವರಿತಾ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಬಳಸಲಾಯಿತು. ಒರಿಜಿನ್ ಆಫ್ ಗ್ರೀಕ್ ಡ್ರಾಮಾ ಅನ್ನುವ ಈ ಕಾನ್ಸೆಪ್ಟ್ನ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ವಂದನೆಗಳು.